ವಿದೇಶಿ ಹಸ್ತಕ್ಷೇಪವಿಲ್ಲದ ಮೊದಲ ಸೆಷನ್ जिसके एक दो दिन पहले कोई विदेशी चिनगारी नहीं पड़ती है। ಹೀಗ್ಯಾಕಂದ್ರು ಪ್ರಧಾನಿ ಮೋದಿ ಅಧಿವೇಶನ ಸ್ಟಾರ್ಟ್ ಆಗೋದಕ್ಕೂ ಮುನ್ನ ಪ್ರತಿಪಕ್ಷಗಳ ಗದ್ದಲ ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಪತ್ರಕರ್ತ ಅರ್ನಬ್ ಗೋಸ್ವಾಮಿ. The entire 2018 monsoon session is based on Rafale allegations. Rahul Gandhi ಅಧಿವೇಶನಕ್ಕೂ ಮುನ್ನ ರಫೇಲ್ ರಗಳೆ ಮಾಡಿದ್ದ ರಾಗ ಹಿಂಡನ್ ರಿಪೋರ್ಟ್ ನ ಹಿಂಡಿ ಹಾಕಿದ್ರು ಕಾಯುವ ರಾಜ ಪೆಗಾಸಸ್ ಸ್ಪೈ ವಾರ್ ಇಟ್ಕೊಂಡು ವಾರ್ ಮಾಡಿ ಸಂಸತ್ ಅಧಿವೇಶನವನ್ನೇ ಹಾಳು ಮಾಡಿದ್ರು ರಾಹುಲ್ ಗಾಂಧಿ. all these groups which support Rahul Gandhi are out of favor themselves. So Rahul Gandhi, unfortunate for him, is not getting any support. ಪ್ರತಿಯೊಂದನ್ನು ಘಟನೆ ಸಮೇತ ಎಕ್ಸ್ಪೋಸ್ ಮಾಡಿದ್ದಾರೆ ಅರ್ನಬ್ ಗೋಸ್ವಾಮಿ. ವಿದೇಶಿಯ ಸೋಕಾಲ್ಡ್ ನಾಯಕರ ಬೆಂಬಲ ಇಲ್ಲದೆ ಏಕಾಂಗಿಯಾದ್ರ ರಾಜಮಾತೆಯ ಪುತ್ರ. ನಮಸ್ಕಾರ ವೀಕ್ಷಕರೇ, ದೇಶದ ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಅನ್ನ ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಆದ್ರೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇದೀಗ ರಾಜಕೀಯ ವಲಯದಲ್ಲಿ ಆ ಹೇಳಿಕೆ ತುಂಬಾ ಚರ್ಚೆ ಆಗ್ತಾ ಇದೆ. ಅವ್ರು ಕೊಟ್ಟ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ವಿದೇಶಿ ಹಸ್ತಕ್ಷೇಪವಿಲ್ಲದೆ ನಡೀತಾ ಇರುವಂತಹ ಮೊದಲ ಸಂಸತ್ ಅಧಿವೇಶನ ಇದು ಅಂತ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವಿದೇಶಿ ಹಸ್ತಕ್ಷೇಪವಿಲ್ಲದೆ ನಡೀತಿರುವಂತಹ ಮೊದಲ ಸಂಸತ್ ಅಧಿವೇಶನ ಇದು ಅಂತ. ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪ್ರಧಾನಿ ಮೋದಿ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. शायद 2014 से लेकर अब तक शायद पहला पार्लियामेंट का सत्र है कि जिसके एक दो दिन पहले कोई विदेशी चिनगारी नहीं पड़ती है, विदेश में से आग लगाने की कोशिश रही हुई है. ಇದೇ ಮೊದಲು ಅನ್ಸುತ್ತೆ ಸಂಸತ್ ಅಧಿವೇಶನ ನಡೆಯೋದಕ್ಕೂ 2 ದಿನ ಮೊದಲು ಯಾವ್ದಾದ್ರೂ ವಿದೇಶಿ ಕೈವಾಡ ಇರ್ತಿತ್ತು, ವಿದೇಶಿ ಲಿಂಕ್ ಇರ್ತಿತ್ತು. ಆದ್ರೆ ವಿದೇಶಿ ಲಿಂಕ್ ಕಂಡು ಬರ್ತಾ ಇಲ್ಲ. ಯಾವುದೇ ವಿದೇಶಿ ಶಕ್ತಿಗಳು ಬೆಂಕಿ ಹಚ್ಚೋ ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿ ವಿಪಕ್ಷಗಳಿಗೆ ಮಾತಿನ ಚಾಟಿಯೇಟನ್ನ ಬೀಸಿದ್ದಾರೆ. ಇಲ್ಲಿವರೆಗೂ ಏನಾಗ್ತಿತ್ತು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಸೆಷನ್ ನಡೆಯೋದಕ್ಕೂ 1-2 ದಿನ ಮೊದಲು ವಿಪಕ್ಷಗಳು, ಅದರಲ್ಲೂ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಒಂದಲ್ಲ ಒಂದು ವಿಚಾರವನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಗೈತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷಗಳಿಗೆ ಮಾತಿನ ಚಾಟಿಯೇಟನ್ನ ಬೀಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಎಸ್ಪೆಷಲಿ ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅರ್ನಬ್ ಗೋಸ್ವಾಮಿ. ಯಾವ ರೀತಿ ಇಲ್ಲಿವರೆಗೂ ಕೂಡ ಪಾರ್ಲಿಮೆಂಟ್ ಸೆಷನ್ ನಡೆಯೋದಕ್ಕೂ ಮುನ್ನ ವಿದೇಶಿ ಲಿಂಕ್ ಇರುವಂತಹ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗಳನ್ನೇ ಪ್ರಸ್ತಾಪಿಸ್ತಾ ಸಂಸತ್ನ ಅಧಿವೇಶವನ್ನ ಹಾಳು ಮಾಡ್ತಿದ್ರು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ವಿತ್ ಇನ್ಸಿಡೆಂಟ್ ಬಿಚ್ಚಿಟ್ಟಿದ್ದಾರೆ. ಅದ್ ಹೇಗ್ ಸರಿಯಾಗಿ ಪಾರ್ಲಿಮೆಂಟ್ ಸೆಷನ್ ನಡೆಯೋದಕ್ಕೂ 1-2 ದಿನ ಮೊದಲೇನೆ ರಾಹುಲ್ ಅಂಡ್ ಟೀಮ್ ಪೂರ್ವ ನಿಯೋಜಿತ ಎಂಬಂತೆ ಅಮೆರಿಕದಲ್ಲೋ ದೂರದ ಯಾವುದೋ ದೇಶದಲ್ಲಿ ಪ್ರಕಟವಾಗಿರುವಂತಹ ಲೇಖನಗಳನ್ನ ಹಿಡ್ಕೊಂಡು ಸಂಸತ್ನಲ್ಲಿ ಗುಲ್ಲೆಬ್ಬಿಸ್ತಿದ್ರು, ಸಂಸತ್ನಲ್ಲಿ ಗದ್ದಲವನ್ನ ಎಬ್ಬಿಸ್ತಿದ್ರು. ಒಂದ್ ಕಡೆ ವಿದೇಶಿ ಪ್ರೀತಿ, ಇನ್ನೊಂದ್ ಕಡೆ ಜಾರ್ಜ್ ಸೋರೋಸ್ ಜೊತೆಗೆ ಕ್ಲೋಸ್ಲಿ ಕನೆಕ್ಟೆಡ್ ಇರುವಂತಹ ಪಕ್ಷ. ಇದನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಕಾಂಗ್ರೆಸ್ ಯಾವ ರೀತಿ ವಿಚಾರಗಳನ್ನ ಡೈವರ್ಟ್ ಮಾಡ್ತಿತ್ತು ಅನ್ನೋದನ್ನ ಅರ್ನಬ್ ಗೋಸ್ವಾಮಿ ಹೇಳಿದ್ದಾರೆ. 2017 ಚಳಿಗಾಲದ ಸಂಸತ್ ಅಧಿವೇಶನಕ್ಕೂ ಮೊದಲು ರಫೇಲ್ ಪ್ರಕರಣ ಪ್ರಸ್ತಾಪ. 2017ರಲ್ಲಿ ಡಿಸೆಂಬರ್ 15ಕ್ಕೆ ಆವಾಗ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋದ್ರಲ್ಲಿತ್ತು. ಆ ಅಧಿವೇಶನ ನಡೆಯುವಂತಹ 2-3 ದಿನ ಮೊದಲೇನೆ ಕಾಂಗ್ರೆಸ್ ರಫೇಲ್ ವಿಚಾರವನ್ನ ಇಟ್ಕೊಂಡು ಸಂಸತ್ನಲ್ಲಿ ಕೋಲಾಹಲವನ್ನ ಎಬ್ಬಿಸ್ತು. ಆ 2018ರ ಎಂಟೈರ್ ಸೆಷನ್ ಏನಿದೆಯಲ್ಲ, ಇದೇ ರಫೇಲ್ ವಿಚಾರವನ್ನೇ ಇಟ್ಕೊಂಡು ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈಯೋದ್ರಲ್ಲಿ ಕಾಲವನ್ನ ದೂಡಿದ್ರು. ಇನ್ನು ರಫೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಸದನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ ಕೂಡ ಹೋಗಿದ್ರು. ಆದ್ರೆ ಅವರಿಗೆ ಅಷ್ಟೊಂದು ನಂಬರ್ ಸಿಕ್ಲಿಲ್ಲ. ಇದು ಹೆಂಗಿತ್ತು ಅಂದ್ರೆ ಪ್ರಕರಣ, ಈ ಒಂದು ಪ್ರಕರಣದ ಹಿಂದೆ ವಿದೇಶಿ ಕೈವಾಡ ಇರುವಂತಹ ಸೂಚನೆ ಕೂಡ ಇತ್ತು. ವಿದೇಶದಲ್ಲಿ ಕೂತಿರುವಂತ ಯಾವುದೋ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿಗೆ ನೀನ್ ಇದೇ ರೀತಿ ಮಾಡ್ಬೇಕು ಅಂತ ಹೇಳಿ ಗೈಡೆನ್ಸ್ ಕೊಟ್ಟ ಹಾಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ರೀತಿ ಇತ್ತು. The entire 2018 monsoon session is based on Rafale allegations. Rahul Gandhi even calls a no confidence motion despite not having the numbers. It seems like some foreign hand was guiding him. ಜನವರಿ 2023 ಸಂಸತ್ ಬಜೆಟ್ ಅಧಿವೇಶನ, ಅದಾನಿ ಬಗ್ಗೆ ಹಿಂಡನ್ ರಿಪೋರ್ಟ್ ಪ್ರಸ್ತಾಪ. 2023ರ ಬಜೆಟ್ ಅಧಿವೇಶನಕ್ಕೂ ಮೊದಲು ಹಿಂಡನ್ಬರ್ಗ್ ಅದಾನಿ ವಿರುದ್ಧ ಒಂದು ಲೇಖನವನ್ನ ಪ್ರಕಟಿಸಿತ್ತು. ತಗೊಳ್ಳಿ, ಯಾವಾಗ ಆ ಲೇಖನ ಪ್ರಕಟ ಆಯ್ತೋ ರಾಹುಲ್ ಅಂಡ್ ಟೀಮ್ ಇದೇ ಒಂದು ರಿಪೋರ್ಟ್ ಅನ್ನ ಇಟ್ಕೊಂಡು ಸೆಷನ್ ನ ಟೈಮ್ ನ ಇನ್ನಿಲ್ಲದಂತೆ ಹಾಳು ಮಾಡಿದ್ರು.
ಸಂಸತ್ನಲ್ಲಿ ಒಂದು ಫ್ರೂಟ್ಫುಲ್ ಯಾವುದೇ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಟ್ಟಿಲ್ಲ ಅವರು. ಮೋದಿ ಹಟಾವೋ, ಅದಾನಿ ಹಟಾವೋ ಅಂತ ಅನ್ಕೊಂಡು ಇದೇ ರೀತಿ ಘೋಷಣೆಗಳನ್ನ ಕೂಗೋದ್ರಲ್ಲೇನೆ ಕಾಲಹರಣ ಮಾಡಿದ್ರು. ಜನವರಿ 2021 ಸಂಸತ್ ಬಜೆಟ್ ಅಧಿವೇಶನ. ಕೆಂಪುಕೋಟೆಗೆ ನುಗ್ಗಿದ ರೈತರು. ಜನವರಿ 2021 ಆ ಟೈಮ್ನಲ್ಲಿ ದಿಲ್ಲಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಜೆಟ್ ಅಧಿವೇಶನಕ್ಕೂ 1-2-3 ದಿನ ಮೊದಲು ರೈತರು ಹೋಗಿ ಕೆಂಪುಕೋಟೆಗೆ ನುಗ್ಗಿದ್ರು. ಈ ಟೈಮ್ನಲ್ಲಿ ದಿಲ್ಲಿಯಲ್ಲಿ ಅಕ್ಷರಶಃ ರಣಾಂಗಣದ ದೃಶ್ಯವೇ ಇತ್ತು. ದಂಗೆಯೇ ಸ್ಫೋಟಗೊಂಡಿತ್ತು. ಈ ದಂಗೆಗೆ ರಾಹುಲ್ ಗಾಂಧಿ ಸಪೋರ್ಟ್ ಮಾಡಿದ್ರು. ಏನು, ರಾಹುಲ್ ಗಾಂಧಿಗೆ ದೂರದಲ್ಲಿ ಅಲ್ಲೆಲ್ಲೋ ಕೂತಿರೋ ಅಮೆರಿಕದ ಪಾಪ್ ಸಿಂಗರ್ ರಿಹಾನಾ ಸಪೋರ್ಟ್ ಮಾಡೋದಕ್ಕೆ ಬಂದ್ರು. ನಾವ್ಯಾಕೆ ದಿಲ್ಲಿಯಲ್ಲಿ ನಡೆದಿರುವಂತಹ ರೈತರ ಪ್ರೊಟೆಸ್ಟ್ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಈ ಕಡೆ ರಾಹುಲ್ ಗಾಂಧಿಯನ್ನ ಹಾಗೂ ರಿಹಾನಾ ಇವರಿಬ್ಬರನ್ನೂ ಕೂಡ ಅರ್ನಬ್ ಗೋಸ್ವಾಮಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ರಿಹಾನಾ, ನಿನ್ಗೂ ಭಾರತದ ಬಗ್ಗೆ ಏನೂ ಗೊತ್ತಿಲ್ಲ, ದುರಾದೃಷ್ಟ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೂ ಭಾರತದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಮಾತಿನ ಚಾಟಿ ಏಟನ್ನ ಬೀಸಿದ್ರು ಅರ್ನಬ್ ಗೋಸ್ವಾಮಿ. 2021 ಸಂಸತ್ ಚಳಿಗಾಲದ ಅಧಿವೇಶನ. ಪೆಗಾಸಸ್ ಸ್ಪೈವೇರ್ ಬಗ್ಗೆ ಸಂಸತ್ನಲ್ಲಿ ಗಲಾಟೆ. ಜುಲೈ 19, 2021 ಮಾನ್ಸೂನ್ ಸೆಷನ್ ನಡೆದಿತ್ತು. ಈ ಒಂದು ಮಾನ್ಸೂನ್ ಸೆಷನ್ ನಡೆಯೋದಕ್ಕೂ 1 ದಿನ ಮೊದಲು ಪೆಗಾಸಸ್ ಸ್ಪೈವೇರ್ ಇದನ್ನ ಬಳಸಿಕೊಂಡು ರಾಜಕಾರಣಿಗಳನ್ನ, ಪತ್ರಕರ್ತರನ್ನ, ನಾಗರಿಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ ಇಲ್ಲದೇ ಇರೋ ಸುದ್ದಿಯನ್ನ ಹಬ್ಬಿಸಲಾಗಿತ್ತು. 2021, just before the winter session of Parliament, right on the eve of the monsoon session of Parliament, I correct myself, which was supposed to kick in from July 19th, Amnesty International foreign company Forbidden Stories Foreign Hand claimed that numerous politicians, journalists and civilians are targeted using Pegasus spyware, which was later to be proven to be wrong. ನಂತರ ಇದು ಸುಳ್ಳು ಅನ್ನೋದು ಕೂಡ ಗೊತ್ತಾಯ್ತು. ಆದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇದೇ ವಿಚಾರನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಅವತ್ತು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರು ರಾಹುಲ್ ಗಾಂಧಿಗೆ ವಿದೇಶ ಅಂದ್ರೆ ಅದೇನ್ ಪ್ರೀತಿ, ಫಾರಿನ್ಗೆ ಸಂಬಂಧಪಟ್ಟಿದ್ ಏನೇ ಆದ್ರೂ ಅವರಿಗೆ ಲವ್ ಜಾಸ್ತಿ ಅಂತ ಹೇಳಿ ಕಾಲೆಳೆದಿದ್ದಾರೆ. ಇನ್ನು ಗೌತಮ್ ಅದಾನಿ ವಿಚಾರ. ಚಳಿಗಾಲದ ಅಧಿವೇಶನಕ್ಕೆ 4 ದಿನ ಮೊದಲು ಪ್ರತಿಪಕ್ಷಗಳು ಗದ್ದಲವನ್ನ ಎಬ್ಸಿದ್ವು, ಅದಾನಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಕಂಪ್ಲೀಟ್ ಸೆಷನ್ ಅನ್ನ ಅದಾನಿ ವಿಚಾರನ ಇಟ್ಕೊಂಡೆ ಕಾಲಹರಣ ಮಾಡಿದ್ರು ರಾಹುಲ್ ಅಂಡ್ ಟೀಮ್. ಸೊ ಪಾರ್ಲಿಮೆಂಟ್ ಸೆಷನ್ ನಡೆಯೋದಕ್ಕೂ ಮುನ್ನ ಯಾವ ರೀತಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಲಿಂಕ್ ಇರುವಂತಹ ಸಬ್ಜೆಕ್ಟ್ ಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಯಾವುದೋ ಫಾರಿನ್ ರಿಲೇಟೆಡ್ ಆರ್ಟಿಕಲ್ ನ ಇಟ್ಕೊಂಡು ಯಾವ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಗೂಬೆ ಕೂರಿಸ್ತಿದ್ರು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪತ್ರಕರ್ತ ಅರ್ನಬ್ ಗೋಸ್ವಾಮಿ. ಅರ್ನಬ್ ಗೋಸ್ವಾಮಿಯ ಮಾತಿನ ಚಾಟಿ ಏಟು ಇಲ್ಲಿಗೆ ಮುಗಿಯೋದಿಲ್ಲ. ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಅವ್ರ ಪತಿ ಸೇರಿದಂತೆ ಇಡೀ ಗಾಂಧಿ ಕುಟುಂಬವನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಇಡೀ ಗಾಂಧಿ ಫ್ಯಾಮಿಲಿಗೆ ಈಗ ಕಷ್ಟದ ಕಾಲ. ಅವರ ಫೇವರಿಟ್ ಜೋ ಬೈಡೆನ್ ಈಗಾಗಲೇ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ. ಆ ಕಡೆ ಜಸ್ಟಿನ್ ಟ್ರೂಡೋ ಪದತ್ಯಾಗ ಮಾಡಿದ್ದಾರೆ. ಹೀಗಾಗಿ ಗಾಂಧಿ ಕುಟುಂಬ ಅಲಾನ್ ಆಗ್ಬಿಟ್ಟಿದೆ ಅಂತ ಹೇಳಿ ಮಾತಿನ ಚಾಟಿ ಏಟನ್ನ ಬೀಸಿದ್ದಾರೆ ಅರ್ನಬ್. ಇನ್ನು ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಇಂಡಿಯನ್ ಸ್ಟೇಟ್ ವಿರುದ್ಧ ನನ್ನ ಹೋರಾಟ ಅಂತ ಹೇಳಿ ದೇಶ ವಿರೋಧಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಹೆಂಗಾಗಿದೆ ರಾಹುಲ್ ಗಾಂಧಿ ಪರಿಸ್ಥಿತಿ ಅಂತ ಅಂದ್ರೆ, ಜೋ ಬೈಡನ್ ಆಗ್ಲಿ, ಕಮಲಾ ಹ್ಯಾರಿಸ್ ಆಗ್ಲಿ, ಜಾರ್ಜ್ ಸೋರಸ್ ಆಗ್ಲಿ, ಹಿಂಡನ್ಬರ್ಗ್ ಆಗ್ಲಿ, ಜಸ್ಟಿನ್ ಟ್ರೂಡೋ ಆಗ್ಲಿ, ಅಮೆರಿಕದ ಯಾವುದೇ ಒಂದು ವರದಿ ಸಂಸ್ಥೆ ಆಗಿರ್ಲಿ, ಈಗ ರಾಹುಲ್ ಗಾಂಧಿ ಬೆನ್ನಿಗೆ ಯಾರೂ ನಿಂತಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಯುವರಾಜ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ. These Kamala Harris, Biden, American deep state, CIA, Donald Lu, Rihanna, and all these groups, Chinese propaganda, all these groups which support Rahul Gandhi are out of favor themselves. So Rahul Gandhi, unfortunate for him, is not getting any support now. He's pretty much on his own, which is why this time there is no foreign bomb, there is no Hindenburg, there is no Soros issue. So ಈ ಎಲ್ಲಾ ಒಂದು ಹಿನ್ನೆಲೆಯಲ್ಲೇನೆ ಪ್ರಧಾನಿ ಮೋದಿ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಶಕ್ತಿಗಳ ಕೈವಾಡ ಇಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ಸಂಸತ್ ಅಧಿವೇಶನ ನಡೀತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಹಾಗೂ ಅವರ ತಂಡಕ್ಕೆ ಮಾತಿನ ಚಾಟಿ ಏಟನ್ನ ಬೀಸಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.